Carry out measuring practice on cam height, camshaft journal dia, crankshaft journal dia, valve stem dia, piston diameter and piston pin dia with outside micrometers. ನಮಸ್ಕಾರ, ನನ್ನ ಹೆಸರು ಅನುಷ್ಕಾ ಮತ್ತು ಈ ಚಟುವಟಿಕೆಯ ಉದ್ದಕ್ಕೂ ನಾನು ನಿಮಗೆ ಮಾರ್ಗದರ್ಶನ ನೀಡುತ್ತೇನೆ. ಸಾಮಾನ್ಯವಾಗಿ ನಾವು ಯಾವುದೇ ವಸ್ತುವನ್ನು ಅಳೆಯುವಾಗ, ಉದಾಹರಣೆಗೆ ನೀವು ಕಬ್ಬಿಣದ ಪಟ್ಟಿಯ ಉದ್ದವನ್ನು ಅಳೆಯಲು ಹೋಗುತ್ತಿದ್ದೀರಿ ಎಂದುಕೊಳ್ಳಿ. ಅಳತೆ ಮಾಡಲು ನೀವು ಯಾವ ಅಳತೆ ಉಪಕರಣವನ್ನು ಬಳಸಲು ಬಯಸುತ್ತೀರಿ? ವಸ್ತುವು ಚಿಕ್ಕದಾಗಿದ್ದರೆ, ಉದಾಹರಣೆಗೆ ಅಂದಾಜು 1 ಅಡಿಗಿಂತ ಕಡಿಮೆ ಇದ್ದರೆ, ನಂತರ ನಾವು ಅದನ್ನು ಅಳೆಯಲು ಸ್ಟೀಲ್ ರೂಲ್ ಅನ್ನು ಆರಿಸಿಕೊಳ್ಳುತ್ತೇವೆ. ವಸ್ತುವಿನ ಉದ್ದವು ಹೆಚ್ಚು ಎಂದು ಊಹಿಸಿ, ಆಗ ನಾವು ಸ್ಟೀಲ್ ಟೇಪ್ ಅನ್ನು ಆರಿಸಿಕೊಳ್ಳುತ್ತೇವೆ. ಸ್ಟೀಲ್ ರೂಲ್ನಿಂದ ನಾವು ಅಳೆಯಬಹುದಾದ ಅತಿ ಚಿಕ್ಕ ಮೌಲ್ಯ ಯಾವುದು ಎಂದು ನಿಮಗೆ ತಿಳಿದಿದೆಯೇ? ನಾವು ಕೈಗಾರಿಕೆಗಳಲ್ಲಿ ಬಳಸುವ ಸ್ಟೀಲ್ ರೂಲ್ 0.5 mm ನಿಖರತೆಯನ್ನು ಹೊಂದಿದೆ. ಇದರರ್ಥ ನಾವು 0.5 mm ನಷ್ಟು ಚಿಕ್ಕದಾದ ಮೌಲ್ಯವನ್ನು ಅಳೆಯಬಹುದು. ನಾವು ಇಂಜಿನ್ ಅನ್ನು ಕೂಲಂಕಷವಾಗಿ ಪರಿಶೀಲಿಸುವ ಪ್ರಕ್ರಿಯೆಯನ್ನು ಕೈಗೊಂಡಾಗ ಸಂಪೂರ್ಣ ಸರ್ವಿಸ್ ಅನ್ನು ಸುಗಮಗೊಳಿಸಲು ಇಂಜಿನ್ ಅನ್ನು ಡಿಸ್ಅಸೆಂಬಲ್ ಮಾಡುವುದನ್ನು ಅದು ಒಳಗೊಂಡಿರುತ್ತದೆ. ಈ ಸಮಗ್ರ ಸರ್ವಿಸಿಂಗ್, ಶುಚಿಗೊಳಿಸುವಿಕೆ, ಸಂಪೂರ್ಣ ತಪಾಸಣೆ ಮತ್ತು ಇಂಜಿನ್ ಘಟಕಗಳ ನಂತರದ ಮರುಜೋಡಣೆಯಂತಹ ಅಗತ್ಯ ಕಾರ್ಯಗಳನ್ನು ಒಳಗೊಂಡಿದೆ. ಇಂಜಿನ್ ಘಟಕಗಳ ತಪಾಸಣೆಗೆ 0.5 mm ಗಿಂತ ಹೆಚ್ಚು ನಿಖರತೆಯೊಂದಿಗೆ ಅಳತೆ ಮಾಡುವ ಉಪಕರಣಗಳ ಅಗತ್ಯವಿದೆ ಮತ್ತು ಅಂತಹ ರೀತಿಯ ಅಳತೆ ಉಪಕರಣಗಳನ್ನು ನಿಖರ ಅಳತೆ ಉಪಕರಣಗಳು, ಪ್ರೆಸಿಷನ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್ ಎಂದು ಕರೆಯಲಾಗುತ್ತದೆ. ಉದ್ಯಮದೊಳಗೆ ವಿವಿಧ ಪ್ರಕ್ರಿಯೆಗಳಲ್ಲಿ ನಿಖರತೆಯನ್ನು ಖಚಿತಪಡಿಸಿಕೊಳ್ಳಲು ನಿಖರವಾದ ಅಳತೆ ಉಪಕರಣಗಳ ಶ್ರೇಣಿಯನ್ನು ಬಳಸಿಕೊಳ್ಳಲಾಗುತ್ತದೆ. ಅವುಗಳಲ್ಲಿ ಕೆಲವನ್ನು ಇಲ್ಲಿ ಉಲ್ಲೇಖಕ್ಕಾಗಿ ತೋರಿಸಲಾಗಿದೆ. ಮೈಕ್ರೋಮೀಟರ್ 0.01 mm ಅಳತೆಯ ನಿಖರತೆಯನ್ನು ಹೊಂದಿರುವ ಪ್ರಮುಖ ನಿಖರ ಅಳತೆ ಸಾಧನಗಳಲ್ಲಿ ಒಂದಾಗಿದೆ ಮತ್ತು ಮೈಕ್ರೋಮೀಟರ್ಗಳು ಅವುಗಳ ಉದ್ದೇಶದ ಆಧಾರದ ಮೇಲೆ ವಿವಿಧ ಪ್ರಕಾರಗಳಲ್ಲಿ ಲಭ್ಯವಿದೆ. ಅವು ಔಟ್ಸೈಡ್, ಇನ್ಸೈಡ್ ಮತ್ತು ಡೆಪ್ತ್ ಮೈಕ್ರೋಮೀಟರ್ಗಳಾಗಿವೆ. ಈಗ ಕ್ಯಾಮ್ ಎತ್ತರ, ಕ್ಯಾಮ್ ಶಾಫ್ಟ್ ಮತ್ತು ಕ್ರ್ಯಾಂಕ್ ಶಾಫ್ಟ್ ಜರ್ನಲ್ ವ್ಯಾಸ, ವಾಲ್ವ್ ಸ್ಟೆಮ್ನ ವ್ಯಾಸ, ಪಿಸ್ಟನ ಮತ್ತು ಪಿಸ್ಟನ್ ಪಿನ್ ವ್ಯಾಸದಂತಹ ಇಂಜಿನ್ ಘಟಕಗಳ ಹೊರಗಿನ ವ್ಯಾಸವನ್ನು ಔಟ್ಸೈಡ್ ಮೈಕ್ರೋಮೀಟರ್ನೊಂದಿಗೆ ಅಳೆಯುವುದು ಹೇಗೆ ಎಂದು ನಾನು ವಿವರಿಸಲಿದ್ದೇನೆ. ಈ ಪ್ರದರ್ಶನದ ಕೊನೆಯಲ್ಲಿ ನಿಮಗೆ ಈ ಕೆಳಗಿನವುಗಳನ್ನು ಮಾಡಲು ಸಾಧ್ಯವಾಗುತ್ತದೆ: ಔಟ್ಸೈಡ್ ಮೈಕ್ರೋಮೀಟರ್ನ ಸರಿಯಾದ ಶ್ರೇಣಿಯನ್ನು ಆಯ್ಕೆ ಮಾಡಲು, ಅಳತೆಗಾಗಿ ಮೈಕ್ರೋಮೀಟರ್ ಅನ್ನು ಹಿಡಿದುಕೊಳ್ಳಲು, ಕೆಲಸದಲ್ಲಿ ಮೈಕ್ರೋಮೀಟರ್ ಅನ್ನು ಹೊಂದಿಸಲು, ಔಟ್ಸೈಡ್ ಮೈಕ್ರೋಮೀಟರ್ನಲ್ಲಿ ಅಳತೆಯನ್ನು ಓದಲು. ಅಗತ್ಯವಿರುವ ಪರಿಕರಗಳು: ಸರ್ಫೇಸ್ ಪ್ಲೇಟ್, ವಿ ಬ್ಲಾಕ್ಗಳು. ಅಗತ್ಯವಿರುವ ಉಪಕರಣಗಳು: ವಿವಿಧ ಶ್ರೇಣಿಯಲ್ಲಿನ ಔಟ್ಸೈಡ್ ಮೈಕ್ರೋಮೀಟರ್ಗಳು. ಅಗತ್ಯವಿರುವ ಸಾಮಗ್ರಿಗಳು: ಕ್ಯಾಮ್ಶಾಫ್ಟ್, ಕ್ರ್ಯಾಂಕ್ಶಾಫ್ಟ್, ಪಿಸ್ಟನ್, ಪಿಸ್ಟನ್ ಪಿನ್, ಲ್ಯೂಬ್ರಿಕೇಟಿಂಗ್ ಆಯಿಲ್, ಬನಿಯನ್ ವೇಸ್ಟ್. ಔಟ್ಸೈಡ್ ಮೈಕ್ರೋಮೀಟರ್ ಒಂದು ನಿಖರವಾದ ಅಳತೆ ಸಾಧನವಾಗಿದೆ. ಇದನ್ನು 0.01 mm ನಿಖರತೆಯೊಂದಿಗೆ ಘಟಕಗಳ ಹೊರಗಿನ ವ್ಯಾಸವನ್ನು ಅಳೆಯಲು ಬಳಸಲಾಗುತ್ತದೆ. ಮಾಪನ ಅಥವಾ ಅಳತೆ ವ್ಯವಸ್ಥೆಗಳ ಆಧಾರದ ಮೇಲೆ ಮೈಕ್ರೋಮೀಟರ್ ಅನ್ನು ಈ ಕೆಳಗಿನಂತೆ ವರ್ಗೀಕರಿಸಲಾಗಿದೆ: ಮೆಟ್ರಿಕ್ ಮೈಕ್ರೋಮೀಟರ್, ಬ್ರಿಟಿಷ್ ಮೈಕ್ರೋಮೀಟರ್. ಹೆಚ್ಚಾಗಿ ಮೆಟ್ರಿಕ್ ಮೈಕ್ರೋಮೀಟರ್ಗಳನ್ನು ನಮ್ಮ ದೇಶದಲ್ಲಿ ಅಳತೆ ಉದ್ದೇಶಗಳಿಗಾಗಿ ಬಳಸಲಾಗುತ್ತದೆ. ವ್ಯಾಪ್ತಿಯ ಆಧಾರದ ಮೇಲೆ ಔಟ್ಸೈಡ್ ಮೈಕ್ರೋಮೀಟರ್ಗಳನ್ನು ಹೀಗೆ ವರ್ಗೀಕರಿಸಲಾಗಿದೆ: 0 to 25 mm, 25 to 50 mm, 50 to 75 mm, 75 to 100 mm, 100 to 125 mm ಮತ್ತು 125 to 150 mm. ಮೈಕ್ರೋಮೀಟರ್ನ ಭಾಗಗಳನ್ನು ನಾವು ತಿಳಿದುಕೊಳ್ಳೋಣ. ಅವು ಈ ಕೆಳಗಿನಂತಿವೆ: ಫ್ರೇಮ್, ಆನ್ವಿಲ್, ಸ್ಪಿಂಡಲ್, ಮೆಜರಿಂಗ್ ಫೇಸಸ್, ಲಾಕ್, ಸ್ಲೀವ್ ವಿತ್ ಗ್ರಾಜುಯೇಷನ್ಸ್, ಥಿಂಬಲ್, ರಾಚೆಟ್ ಸ್ಟಾಪ್. ಓದುವ ಹಂತದಲ್ಲಿ ಮೌಲ್ಯಗಳನ್ನು ಓದಿರಿ. ಸಾಮಾನ್ಯವಾಗಿ
0 ಇಂದ 25 ಮಿಲಿಮೀಟರ್ ಮೈಕ್ರೋಮೀಟರ್ಗಳನ್ನು ಹೊರತುಪಡಿಸಿ ಶೂನ್ಯ ದೋಷವನ್ನು ಸರಿಪಡಿಸಲು ಪ್ರತ್ಯೇಕವಾಗಿ ಪರೀಕ್ಷಾ ತುಣುಕುಗಳನ್ನು ನೀಡಲಾಗುತ್ತದೆ. ಈ ಮಾಡ್ಯೂಲ್ನಲ್ಲಿ ಮೆಟ್ರಿಕ್ ಮೈಕ್ರೋಮೀಟರ್ನೊಂದಿಗೆ ಘಟಕಗಳ ವ್ಯಾಸವನ್ನು ಅಳೆಯುವುದನ್ನು ನಾವು ಕಲಿಯಲಿದ್ದೇವೆ. ಮೆಟ್ರಿಕ್ ಮೈಕ್ರೋಮೀಟರ್ಗಳಲ್ಲಿ ಮೇನ್ ಸ್ಕೇಲ್ ಬ್ಯಾರೆಲ್ನಲ್ಲಿ 1.00 ಮಿಲಿಮೀಟರ್ ನಿಖರತೆಯನ್ನು ಹೊಂದಿದೆ ಮತ್ತು ಅದನ್ನು ಸೂಚ್ಯಂಕ ರೇಖೆಯ ಮೇಲೆ ಗುರುತಿಸಲಾಗಿದೆ. ಮೇನ್ ಸ್ಕೇಲ್ ಅನ್ನು ಮತ್ತೆ 2 ಭಾಗಗಳಾಗಿ ವಿಂಗಡಿಸಲಾಗಿದೆ ಮತ್ತು ಸೂಚ್ಯಂಕ ರೇಖೆಯ ಕೆಳಗೆ ಗುರುತಿಸಲಾಗಿದೆ. ಇದರ ಮೌಲ್ಯ 0.5 ಮಿಲಿಮೀಟರ್. ಇದರ ತಿಂಬಲ್ 50 ವಿಭಾಗಗಳನ್ನು ಹೊಂದಿದೆ. ಮೈಕ್ರೋಮೀಟರ್ನ ಗಾತ್ರ ಮತ್ತು ನಿಖರತೆಯನ್ನು ಫ್ರೇಮ್ನಲ್ಲಿ ಕೆತ್ತಲಾಗಿದೆ. ಮೈಕ್ರೋಮೀಟರ್ ಅನ್ನು ಒಂದು ಕೈಯಲ್ಲಿ ಅಥವಾ 2 ಕೈಗಳಿಂದ ಹಿಡಿದುಕೊಳ್ಳಬಹುದು. ಮೈಕ್ರೋಮೀಟರ್ ಅನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದಿಟ್ಟುಕೊಳ್ಳುವಾಗ ಮೇನ್ ಸ್ಕೇಲ್ನಲ್ಲಿನ ಗ್ರಾಜುಯೇಷನ್ಸ್ಗಳನ್ನು ನಿಮ್ಮ ಕಡೆಗೆ ಇರಿಸಿಕೊಳ್ಳಿ. ನಿಮ್ಮ ಅಂಗೈಯ ಕೆಳಗಿನ ಮಧ್ಯಭಾಗದಲ್ಲಿರುವ ಫ್ರೇಮ್ ಅನ್ನು ಬೆಂಬಲಿಸಿ. ಅಂಗೈಯಲ್ಲಿ ಫ್ರೇಮ್ ಅನ್ನು ಹಿಡಿದುಕೊಳ್ಳಲು ನಿಮ್ಮ ಕಿರುಬೆರಳು ಅಥವಾ 3ನೇ ಬೆರಳನ್ನು ಬಳಸಿ. ಅದನ್ನು ಬೆಂಬಲಿಸಲು ಮಧ್ಯದ ಬೆರಳನ್ನ ಫ್ರೇಮ್ ಅನ್ನು ಹಿಂದೆ ಸರಿಸಿ. ಮೊನಚಾದ ತಿಂಬಲ್ಲನ್ನು ಹೊಂದಿಸಲು ಮೊದಲ ಬೆರಳು ಮತ್ತು ಹೆಬ್ಬೆರಳನ್ನು ಮುಕ್ತವಾಗಿಡಿ. ನೀವು 2 ಕೈಗಳಿಂದ ಹಿಡಿದುಕೊಳ್ಳುತ್ತೀರಿ ಎಂದು ಭಾವಿಸೋಣ. ನಂತರ ನಿಮ್ಮ ಎಡಗೈಯ ಬೆರಳುಗಳು ಮತ್ತು ಹೆಬ್ಬೆರಳಿನ ನಡುವಿನ ಫ್ರೇಮ್ ಅನ್ನು ಬೆಂಬಲಿಸಿ. ತಿಂಬಲ್ಲನ್ನು ಹೊಂದಿಸಲು ನಿಮ್ಮ ಬಲಗೈಯ ಹೆಬ್ಬೆರಳು ಮತ್ತು ಬೆರಳನ್ನು ಬಳಸಿ. ಯಾವುದೇ ಅಳತೆಯನ್ನು ಮಾಡುವ ಮೊದಲು ಔಟ್ಸೈಡ್ ಕ್ಯಾಲಿಪರ್ನೊಂದಿಗೆ ಅಳತೆ ಮಾಡಬೇಕಾದ ಘಟಕದ ಗಾತ್ರವನ್ನು ಪರಿಶೀಲಿಸಿ. ನಂತರ ಮೈಕ್ರೋಮೀಟರ್ಗಳ ಸರಿಯಾದ ಶ್ರೇಣಿಯನ್ನು ಆಯ್ಕೆ ಮಾಡಿ. ಈಗ ಮೈಕ್ರೋಮೀಟರ್ನಲ್ಲಿ ಯಾವುದೇ ದೋಷವನ್ನು ಪರಿಶೀಲಿಸಿ. ಮೊದಲು ಲಾಕ್ ಅನ್ನು ಬಿಡುಗಡೆ ಮಾಡಿ. 0 to 25 ಮಿಲಿಮೀಟರ್ ಮೈಕ್ರೋಮೀಟರ್ಗಳಿಗಾಗಿ ತಿಂಬಲ್ನ ನುಣ್ಣನೆಯ ಮೇಲ್ಮೈಯನ್ನು 2 ಅಳತೆ ಮೇಲ್ಮೈಗಳು ಬಹಳ ಹತ್ತಿರ ಬರುವವರೆಗೆ ತಿರುಗಿಸಿ ಮತ್ತು ನಂತರ ತಿಂಬಲ್ನನ್ನು ರಾಚೆಟ್ ಮೂಲಕ ತಿರುಗಿಸಲು ಪ್ರಾರಂಭಿಸಿ. ವಿಶಿಷ್ಟವಾದ ರಾಚೆಟ್ ಧ್ವನಿಯನ್ನು ಕೇಳುವವರೆಗೆ ವಸ್ತುವನ್ನು ತಿರುಗಿಸಿ ಮತ್ತು ರಾಚೆಟ್ ಕಾರ್ಯವಿಧಾನಕ್ಕೆ ಸಂಬಂಧಿಸಿದ ವಿಶಿಷ್ಟ ಶಬ್ದವನ್ನು ಕೇಳಿದ ನಂತರ ತಿರುಗುವಿಕೆಯನ್ನು ನಿಲ್ಲಿಸಿ. ಇತರ ಶ್ರೇಣಿಯ ಮೈಕ್ರೋಮೀಟರ್ಗಳಿಗಾಗಿ ಶೂನ್ಯ ದೋಷಕ್ಕಾಗಿ ಅಳತೆಯ ಮೇಲ್ಮೈಗಳ ನಡುವೆ ಪರೀಕ್ಷಾ ತುಣುಕಿನ ಸರಿಯಾದ ಗಾತ್ರವನ್ನು ಬಳಸಿ. ಯಾವುದಾದರೂ ದೋಷ ಇದ್ದರೆ ಈಗ ಲೆಕ್ಕ ಹಾಕಿ. ತಿಂಬಲ್ನ ಶೂನ್ಯವು ಮೇನ್ ಸ್ಕೇಲ್ನ ಡಾಟಮ್ ಲೈನ್ನೊಂದಿಗೆ ಸಂಪೂರ್ಣವಾಗಿ ಹೊಂದಿಕೆಯಾಗುತ್ತದೆ ಎಂದು ಭಾವಿಸೋಣ. ನಂತರ ದೋಷವು ಶೂನ್ಯ ಅಥವಾ ಶೂನ್ಯ ದೋಷವಿಲ್ಲ ಎಂಬುದನ್ನು ಗಮನಿಸಿ. ತಿಂಬಲ್ನ ಶೂನ್ಯವು ಡೇಟಮ್ ಲೈನ್ನೊಂದಿಗೆ ಹೊಂದಿಕೆಯಾಗದಿದ್ದರೆ ಮತ್ತು ಅದು ಡೇಟಮ್ ಲೈನ್ಗಿಂತ ಕೆಳಗಿದ್ದರೆ ದೋಷವನ್ನು ಧನಾತ್ಮಕ ಶೂನ್ಯ ದೋಷ ಎಂದು ಕರೆಯಲಾಗುತ್ತದೆ. ಡೇಟಮ್ ಲೈನ್ನ ಕೆಳಗೆ ಎಷ್ಟು ವಿಭಾಗಗಳಿವೆ ಎಂಬುದನ್ನು ಗಮನಿಸಿ. ಉದಾಹರಣೆಗೆ ಈ ಚಿತ್ರದಲ್ಲಿ ಇದು 2 ವಿಭಾಗಗಳಾಗಿದ್ದು ಅದು +0.02 ಮಿಲಿಮೀಟರ್ ಧನಾತ್ಮಕ ಶೂನ್ಯ ದೋಷವಾಗಿದೆ. ಅದೇ ರೀತಿ ತಿಂಬಲ್ ಸ್ಕೇಲ್ನ ಶೂನ್ಯ ರೇಖೆಯು ಡೇಟಮ್ ಲೈನ್ ಮೇಲಿದ್ದರೆ ದೋಷವನ್ನು ಋಣಾತ್ಮಕ ಶೂನ್ಯ ದೋಷ ಎಂದು ಕರೆಯಲಾಗುತ್ತದೆ. ವಿಭಾಗಗಳನ್ನು ಗಮನಿಸಿ ಮತ್ತು ವಿಚಲಿತವಾದ ಒಟ್ಟು ವಿಭಾಗಗಳನ್ನು ಕನಿಷ್ಠ ಎಣಿಕೆಯೊಂದಿಗೆ ಗುಣಿಸಿ, ಅಂದರೆ 0.01 ಮಿಲಿಮೀಟರ್. ನೀವು ಋಣಾತ್ಮಕ ಶೂನ್ಯ ದೋಷವನ್ನು ಪಡೆಯುತ್ತೀರಿ. ಉದಾಹರಣೆಗೆ ಈ ಚಿತ್ರದಲ್ಲಿರುವಂತೆ ಇದು -0.04 ಮಿಲಿಮೀಟರ್. ಮೈಕ್ರೋಮೀಟರ್ ಅನ್ನು ಓದುವ ವಿಧಾನ. ವರ್ಕ್ ಪೀಸ್ನಿಂದ ತೆಗೆದುಕೊಳ್ಳಲಾದ ರೀಡಿಂಗ್ ಅನ್ನು ನೋಡಿ. ಬ್ಯಾರೆಲ್ ಸ್ಕೇಲ್ನಲ್ಲಿ 1 ಮಿಲಿಮೀಟರ್ ಇನ್ಕ್ರಿಮೆಂಟ್ಸ್ ತಿಂಬಲ್ನ ಬೆವೆಲ್ ಅಂಚಿನಿಂದ ಸಂಪೂರ್ಣವಾಗಿ ಗೋಚರಿಸುವ ಸಂಪೂರ್ಣ ಮಿಲಿಮೀಟರ್ಗಳ ಸಂಖ್ಯೆಯನ್ನು ಓದಿ. ಉದಾಹರಣೆ 7.00 ಮಿಲಿಮೀಟರ್. ತಿಂಬಲ್ನ ತುದಿಯಿಂದ ಸಂಪೂರ್ಣವಾಗಿ ಗೋಚರಿಸುವ ಯಾವುದೇ ಅರ್ಧ ಮಿಲಿಮೀಟರ್ಗಳನ್ನು ಸೇರಿಸಿ. ಗೋಚರಿಸಿದರೆ 0.5 ಮಿಲಿಮೀಟರ್ ಅಥವಾ ಗೋಚರಿಸದಿದ್ದರೆ ಶೂನ್ಯವನ್ನು ಎಣಿಸಿ. ಉದಾಹರಣೆಗೆ 0.00 ಮಿಲಿಮೀಟರ್. ಈಗಾಗಲೇ ತೆಗೆದುಕೊಂಡಿರುವ ಮೇನ್ ಸ್ಕೇಲ್ ರೀಡಿಂಗ್ಗೆ ತಿಂಬಲ್ ರೀಡಿಂಗ್ ಅನ್ನು ಸೇರಿಸಿ. ಉದಾಹರಣೆ 14 ವಿಭಾಗಗಳು ಅಥವಾ 14 into 0.01 millimeter is equal to 0.14 millimeter. ಒಟ್ಟು ರೀಡಿಂಗ್ is equal to 7.00 plus 0.00 plus 0.14 is equal to 7.14 millimeter. ಈಗ ಮೆಟ್ರಿಕ್ ಔಟ್ಸೈಡ್ ಮೈಕ್ರೋಮೀಟರ್ನೊಂದಿಗೆ ಕ್ಯಾಮ್ ಶಾಫ್ಟ್ನ ಕ್ಯಾಮ್ ಎತ್ತರ ಮತ್ತು ಜರ್ನಲ್ ವ್ಯಾಸವನ್ನು ಅಳೆಯುವುದು ಹೇಗೆ ಎಂದು ನಾನು ಪ್ರದರ್ಶಿಸಲಿದ್ದೇನೆ.
ಕ್ಯಾಮ್ ಶಾಫ್ಟ್ ಅನ್ನು ಅಳೆಯುವ ಮೊದಲು ಮೇಲ್ಮೈ ಪ್ಲೇಟ್ ಅನ್ನು ಸ್ವಚ್ಛಗೊಳಿಸಿ ಮತ್ತು ಎಣ್ಣೆಯ ಪದರವನ್ನು ಅನ್ವಯಿಸಿ. ಮೇಲ್ಮೈ ಪ್ಲೇಟ್ನಲ್ಲಿ ಸರಿಯಾದ ಗಾತ್ರದ ವಿ ಬ್ಲಾಕ್ಗಳನ್ನು ಸರಿಯಾಗಿ ಇರಿಸಿ. ಅಳೆಯಬೇಕಾದ ಕ್ಯಾಮ್ ಶಾಫ್ಟ್ ಅನ್ನು ಆಯ್ಕೆ ಮಾಡಿ ಮತ್ತು ಅದನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ. ಕ್ಯಾಮ್ ಶಾಫ್ಟ್ ಅನ್ನು ವಿ ಬ್ಲಾಕ್ಗಳ ಮೇಲೆ ಇರಿಸಿ. ಮೆಟ್ರಿಕ್ ಮೈಕ್ರೋಮೀಟರ್ನ ಸರಿಯಾದ ಗಾತ್ರವನ್ನು ಆಯ್ಕೆ ಮಾಡಿ. ಉದಾಹರಣೆಗೆ, ಕ್ಯಾಮ್ನ ಅಂದಾಜು ಗಾತ್ರವು 40.00 ಮಿಲಿಮೀಟರ್ ಆಗಿದ್ದರೆ ನಂತರ 25 to 50 ಮಿಲಿಮೀಟರ್ ಮೈಕ್ರೋಮೀಟರ್ ಅನ್ನು ಆಯ್ಕೆ ಮಾಡಿ. ಮೈಕ್ರೋಮೀಟರ್ನಲ್ಲಿ ಯಾವುದೇ ದೋಷವನ್ನು ಪರಿಶೀಲಿಸಿ ಮತ್ತು ಮೌಲ್ಯವನ್ನು ಬರೆಯಿರಿ. ಅದರ ನಂತರ ಲಾಕ್ ಅನ್ನು ಬಿಡುಗಡೆ ಮಾಡಿ. ನಂತರ ಥಿಂಬಲ್ನ ನುಣುಪಾದ ಮೇಲ್ಮೈಯನ್ನು ಆಂಟಿ ಕ್ಲಾಕ್ವೈಸ್ ದಿಕ್ಕಿನಲ್ಲಿ ಸರಿಸುಮಾರು ಅಳೆಯಲಾದ ಮೌಲ್ಯಕ್ಕಿಂತ ಸ್ವಲ್ಪ ಮೇಲಕ್ಕೆ ತಿರುಗಿಸಿ. ಈಗ ಅಳತೆ ಮಾಡಬೇಕಾದ ಕ್ಯಾಮ್ನಲ್ಲಿ ಆನ್ವಿಲ್ ಮತ್ತು ಸ್ಪಿಂಡಲ್ನ ಅಳತೆಯ ಮುಖಗಳನ್ನು ಇರಿಸಿ ಮತ್ತು ಫ್ರೇಮ್ ಕಡೆಗೆ ಸ್ಕ್ರೂ ಮಾಡುತ್ತಿರುವ ಕ್ಲಾಕ್ವೈಸ್ ದಿಕ್ಕಿನಲ್ಲಿ ರಾಚೆಟ್ನೊಂದಿಗೆ ಥಿಂಬಲ್ ಅನ್ನು ತಿರುಗಿಸಿ. ರಾಚೆಟ್ ಶಬ್ದವನ್ನು ಕೇಳಿದ ನಂತರ ತಿರುಗುವಿಕೆಯನ್ನು ನಿಲ್ಲಿಸಿ ಅದನ್ನು ಲಾಕ್ ಮಾಡಿ. ಕ್ಯಾಮ್ನ ಅಳತೆಯ ಮೇಲ್ಮೈಗಳಲ್ಲಿ ಮೈಕ್ರೋಮೀಟರ್ ಅನ್ನು ಮೂವ್ ಮಾಡಲು ಪ್ರಯತ್ನಿಸಿ ಮತ್ತು ಮೈಕ್ರೋಮೀಟರ್ನ ಅಳತೆಯ ಮುಖಗಳ ಮೇಲೆ ಸಣ್ಣ ಘರ್ಷಣೆಯನ್ನು ಅನುಭವಿಸಿ. ನಂತರ ಕ್ಯಾಮ್ನಿಂದ ಮೈಕ್ರೋಮೀಟರ್ ಅನ್ನು ಹೊರತೆಗೆಯಿರಿ ಮತ್ತು ಕೆಳಗೆ ತೋರಿಸಿರುವ ಟೇಬಲ್ ಕಾಲಂನಲ್ಲಿ ಮೌಲ್ಯಗಳನ್ನು ನೋಟ್ ಮಾಡಿ. ಅದೇ ರೀತಿಯಲ್ಲಿ ಕ್ಯಾಮ್ ಶಾಫ್ಟ್ ಜರ್ನಲ್ ಅನ್ನು ಅಳೆಯಿರಿ ಮತ್ತು ಟೇಬಲ್ ಕಾಲಂನಲ್ಲಿ ಮೌಲ್ಯಗಳನ್ನು ನಮೂದಿಸಿ. ಮುಂದೆ ಅಳತೆ ಮಾಡಬೇಕಾದ ಕ್ರ್ಯಾಂಕ್ ಶಾಫ್ಟ್ ಅನ್ನು ಸ್ವಚ್ಛಗೊಳಿಸಿ. ವಿ ಬ್ಲಾಕ್ಗಳ ಬೆಂಬಲದೊಂದಿಗೆ ಮೇಲ್ಮೈ ಪ್ಲೇಟ್ನಲ್ಲಿ ಕ್ರ್ಯಾಂಕ್ ಶಾಫ್ಟ್ ಅನ್ನು ಇರಿಸಿ. ಕ್ರ್ಯಾಂಕ್ ಶಾಫ್ಟ್ ಜರ್ನಲ್ ಅನ್ನು ಅಳೆಯಿರಿ ಮತ್ತು ಟೇಬಲ್ನ ಕಾಲಂನಲ್ಲಿ ಮೌಲ್ಯಗಳನ್ನು ರೆಕಾರ್ಡ್ ಮಾಡಿ. ಅಳತೆ ಮಾಡಬೇಕಾದ ಕವಾಟವನ್ನು ಸ್ವಚ್ಛಗೊಳಿಸಿ. ಒಂದು ಕೈಯಲ್ಲಿ ಕವಾಟವನ್ನು ಹಿಡಿದುಕೊಳ್ಳಿ ಮತ್ತು ಇನ್ನೊಂದು ಕೈಯಿಂದ ಮೈಕ್ರೋಮೀಟರ್ ಅನ್ನು ಹಿಡಿದುಕೊಳ್ಳಿ. ಸ್ಟೆಮ್ನ ವ್ಯಾಸವನ್ನು 3 ವಿಭಿನ್ನ ಸ್ಥಳಗಳಲ್ಲಿ ಅಳೆಯಿರಿ ಮತ್ತು ಯಾವುದೇ ಟೇಪರ್ ಇದೆಯೇ ಎಂದು ಪರಿಶೀಲಿಸಿ ಮತ್ತು ಮೌಲ್ಯಗಳನ್ನು ದಾಖಲಿಸಿ. ಯಾವುದೇ ಸ್ಕಫಿಂಗ್ ಅನ್ನು ಪರಿಶೀಲಿಸಿ ಅಳೆಯಲು ನೀಡಲಾದ ಪಿಸ್ಟನ್ ಅನ್ನು ಸ್ವಚ್ಛಗೊಳಿಸಿ. ಪಿಸ್ಟನ್ ಅನ್ನು ಮೇಲ್ಮೈ ತಟ್ಟೆಯಲ್ಲಿ ಇರಿಸಿ. ತಯಾರಕರ ವಿಶೇಷಣಗಳನ್ನು ಅನುಸರಿಸಿ ತೋರಿಸಿರುವಂತೆ ಅದರ ಸ್ಕರ್ಟ್ನಲ್ಲಿ ಪಿಸ್ಟನ್ ವ್ಯಾಸವನ್ನು ಅಳೆಯಿರಿ ಮತ್ತು ಮೌಲ್ಯಗಳನ್ನು ರೆಕಾರ್ಡ್ ಮಾಡಿ. ಮುಂದೆ ಪಿಸ್ಟನ್ ಪಿನ್ ಅನ್ನು ಸ್ವಚ್ಛಗೊಳಿಸಿ ಮತ್ತು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಳ್ಳಿ. ಎಡಗೈಯಿಂದ ಮೈಕ್ರೋಮೀಟರ್ ಅನ್ನು ಹಿಡಿದುಕೊಳ್ಳಿ, ಮೌಲ್ಯಗಳನ್ನು ಅಳೆಯಿರಿ ಮತ್ತು ರೆಕಾರ್ಡ್ ಮಾಡಿ. ಈ ಮಾಡ್ಯೂಲ್ನಲ್ಲಿ ನಾವು ಕಲಿತದ್ದನ್ನು ಮರುಪರಿಶೀಲಿಸೋಣ. ನಾವು ಕಲಿತಿದ್ದೇವೆ ಔಟ್ಸೈಡ್ ಮೈಕ್ರೋಮೀಟರ್ನ ಸರಿಯಾದ ಶ್ರೇಣಿಯನ್ನು ಆಯ್ಕೆ ಮಾಡಲು, ಅಳತೆಗಾಗಿ ಮೈಕ್ರೋಮೀಟರ್ ಅನ್ನು ಹಿಡಿದುಕೊಳ್ಳಲು, ಕೆಲಸದಲ್ಲಿ ಮೈಕ್ರೋಮೀಟರ್ ಅನ್ನು ಹೊಂದಿಸಲು, ಔಟ್ಸೈಡ್ ಮೈಕ್ರೋಮೀಟರ್ನಲ್ಲಿ ಅಳತೆಯನ್ನು ಓದಲು. ಇಲ್ಲಿಯವರೆಗೆ ಕ್ಯಾಮ್ ಎತ್ತರ, ಕ್ಯಾಮ್ ಶಾಫ್ಟ್ ಜರ್ನಲ್ ವ್ಯಾಸ, ಕ್ರ್ಯಾಂಕ್ ಶಾಫ್ಟ್ ಜರ್ನಲ್ ವ್ಯಾಸ, ವಾಲ್ವ್ ಸ್ಟೆಮ್ ವ್ಯಾಸ, ಪಿಸ್ಟನ್ ವ್ಯಾಸ ಮತ್ತು ಪಿಸ್ಟನ್ ಪಿನ್ ವ್ಯಾಸವನ್ನು ಔಟ್ಸೈಡ್ ಮೈಕ್ರೋಮೀಟರ್ಗಳೊಂದಿಗೆ ಅಳೆಯುವುದು ಹೇಗೆ ಎಂಬುದನ್ನು ನಾವು ಕಲಿತಿದ್ದೇವೆ. ನಿಮಗೆ ಈ ವಿಷಯದ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆ ಸಿಕ್ಕಿದೆ ಎಂದು ಭಾವಿಸುತ್ತೇವೆ. ನಿಮ್ಮ ಬೋಧಕರ ಸಹಾಯದಿಂದ ಈ ಚಟುವಟಿಕೆಯನ್ನು ಮಾಡಿ. ಧನ್ಯವಾದಗಳು.